ಇವತ್ತು ವಿಹಾನ್ ಕರ್ಕೊಂಡು ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಳದು ಫಸ್ಟ್ ಔಟಿಂಗ್ ಅಂತಲೇ ಹೇಳ್ಬೋದು. ಇವಳು ಹುಟ್ಟಿದಾಗಿಂದ ಎಲ್ಲೂ ನಾವು ಹೋಗೇ ಇಲ್ಲ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಬಿಟ್ಟರೆ. ನಿಮ್ಮ ಜೊತೆ ಅವಳು ಫೇಸ್ ರಿವೀಲ್ ಮಾಡಬೇಕಾದ್ರೆ ಹಾಕಿದ್ದೆ ಅಲ್ವಾ ಫ್ರಾಕು, ಅದೇ ಫ್ರಾಕ್ ಹಾಕ್ತಿದ್ದೀನಿ ಬಿಕಾಸ್ ಅದು ತುಂಬಾ ಸ್ಪೆಷಲ್. ಆ್ಯಂಡ್ ನಾನು ಸ್ಯಾರಿ ಹಾಕ್ಕೊತಿದ್ದೀನಿ. ಆಫ್ಟರ್ ಡೆಲಿವರಿ ಫಸ್ಟ್ ಟೈಮ್ ನಾನು ಸ್ಯಾರಿ ಹಾಕ್ಕೊಂಡಿದ್ದು. ಈ ಸ್ಯಾರಿ ಲಿಂಕ್ ಕೂಡ ತುಂಬ ಜನ ಕೇಳಿದಿರಿ, ಬಟ್ ಇದನ್ನು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಸೀಮಂತ ಟೈಮಲ್ಲಿ ಅಮ್ಮ ಕೊಡಿಸಿರೋದು. ಇಲ್ಲೇ ನಮ್ಮ ಮನೆ ನಿಯರೇ ಒಂದು ಶಾಪ್ ಇದೆ, ಅಲ್ಲೋಗಿ ತೊಗೊಂಡು ಬಂದಿದ್ದು. ನೀವು ಆ ಟೈಮಲ್ಲಿ ನನ್ನ ವ್ಲಾಗ್ಸ್ನ ನೋಡಿದರೆ ಗೊತ್ತಿರುತ್ತೆ, ನಾನು ಎಲ್ಲನೂ ನೀಟಾಗಿ ಶೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಕೂಡ ಸಿಂಪಲಾಗಿ ರೆಡಿ ಆದೆ, ಯಾವುದೇ ರೀತಿ ಮೇಕಪ್ ಹಾಕಲಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡಿದ್ದೆ ಅಷ್ಟೇ. ಬಳೆ ಒಂದು ಹಾಕೊಳ್ಳೋದು ಮರ್ತ್ಬಿಟ್ಟಿದೆ, ಮತ್ತು ಲಾಸ್ಟಲ್ಲಿ ನೆನ್ಪು ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ವಿಹಾ ಕೂಡ ರೆಡಿ ಆದ್ಲು. ಆ್ಯಂಡ್ ರಂಜಿತ್ ಕೂಡ ರೆಡಿ ಆದರು. 3 ಮೆಂಬರ್ಸ್ ಕೂಡ ಹೊರಡ್ತಿದ್ದೀವಿ. ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಆ್ಯಕ್ಚುಲಿ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಆ ಟೆಂಪಲ್ಗೆ, ಬಟ್ ವಿಹಾ ಇದ್ದಾಳಲ್ವಾ ಕ್ಯಾಬಲ್ಲಿ ಹೋಗೋಣ ಅಂತೇಳಿ ರಂಜಿತ್ ಕ್ಯಾಬ್ನ ಬುಕ್ ಮಾಡಿದರು. ನಾವು ಮನೆಯಿಂದ ಹೊರಡೋ ಅಷ್ಟರಲ್ಲಿ ಅವಳು ನಿದ್ದೆ ಮಾಡಿಬಿಟ್ಲು. ಮತ್ತು ನಾವು ಕ್ಯಾಬ್ ಬಂದಿತ್ತಲ್ಲ, ಆಟೋ ಹತ್ತಿದ ತಕ್ಷಣ ಆ ಸೌಂಡ್ಗೆ ಎದ್ಬಿಟ್ಲು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದರೆ ನಮ್ಮ ಮನೆ. ಅದನ್ನು ಬಿಟ್ಟರೆ ನಾನು ಹೊರಗಡೆ ಹೋಗ್ತಿದ್ದು ಶಿವನ ದೇವಸ್ಥಾನ. ಇದ್ರದ್ದು ಡೀಟೇಲ್ಸ್ ಕೂಡ ಕೇಳ್ತಿದ್ರಿ, ಯಾವ ಏರಿಯಾದಲ್ಲಿರೋದು ಟೆಂಪಲ್ ಅಂತ. ಇದು ಶ್ರೀಚಕ್ರನಗರ ಅಂದ್ರಳ್ಳಿಲಿದೆ. ಬೇಕಿದ್ರೆ ನೀವು ಒಂದ್ಸತಿ ವಿಸಿಟ್ ಮಾಡಿ, ಯಾರಾದರೂ ನಿಯರ್ ಬೈ ಇದ್ರೆ. ತುಂಬಾ ರೂಲ್ಸ್ ಕೂಡ ಇದೆ ಟೆಂಪಲಲ್ಲಿ. ಬಾಯ್ಸ್ ಟೀ ಶರ್ಟ್ ಆಗಿರ್ಬೋದು, ಶರ್ಟ್ ಏನು ವೇರ್ ಮಾಡಬಾರ್ದು, ರಿಮೂವ್ ಮಾಡಿ ಅಲ್ಲೇ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿ ಇಟ್ಬಿಟ್ಟು ಹೋಗಬೇಕು. ಫಸ್ಟ್ ಟೈಮ್ ಅಲ್ವಾ ಅವಳನ್ನ ಹೊರಗಡೆ ಕರ್ಕೊಂಡು ಬಂದಿರೋದು, ಹೇಗಿರ್ತಾಳೆ ಅಂತ ಗೊತ್ತಿರಲಿಲ್ಲ ನಮಗೂ. ಅವಳು ತುಂಬಾನೇ ಅಬ್ಸರ್ವ್ ಮಾಡ್ತಿದ್ಲು ಸುತ್ತ. ಅಂಡ್ ಆರಾಮಾಗಿದ್ಲು, ಏನು ಕ್ರ್ಯಾಂಕಿ ಮಾಡಲಿಲ್ಲ. ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ಯಾವಾಗಲೂ. ತಿನ್ಕೊಂಡು ಸ್ವಲ್ಪ ಹೊತ್ತು ಆಚೆಗಡೆ ಕುತ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ. ಬರಬೇಕಾದ್ರೆ ಕ್ಯಾಬ್ ಯಾವುದೇ ಬುಕ್ ಆದರೂ ಕ್ಯಾನ್ಸಲ್ ಆಗ್ತಿದ್ರು, ಬಿಕಾಸ್ ತುಂಬ ನಿಯರ್ ಬೈ ಇರೋದ್ರಿಂದ ವಾಕ್ ಮಾಡ್ಕೊಂಡೇ ಹೋಗೋಣ ಅಂತೇಳಿ ವಾಕ್ ಮಾಡ್ಕೊಂಡೇ ಬಂದ್ವಿ. ಈ ಟವಲ್ ಲಿಂಕ್ ಅಂತೂ ತುಂಬ ಜನ ಕೇಳಿದ್ದೀರಾ, ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು, ನೀವು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ವಾಕ್ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಂದಿವೇನೆ ವೀಕಾ ಕೂಡ ಮಲ್ಕೊಬಿಟ್ಲು. ಇನ್ನು ಮನೆಗೆ ಬಂದಮೇಲೆ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದೆ, ಅದಕ್ಕೆ ರೈಸ್ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ.